ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಒಳಚರಂಡಿ ನೀರನ್ನು ಕೆರೆಗೆ ಸೇರುತ್ತದೆ ಎಂದು ಹೆಬ್ಬಟ್ಟ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಅನಂತ್ ಪುರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದ ಹಿನ್ನೆಲೆ ಪಟ್ಟಣದ ಹೊರವಲಯದ ಹೆಬ್ಬಟ್ಟ ಗ್ರಾಮದ ಕೆರೆಗೆ ಪುರಸಭಾಧಿಕಾರಿಗಳು ಹಾಗೂ ಪುರಸಭಾ ಅಧ್ಯಕ್ಷರು ಭೇಟಿ ನೀಡಿ ಸೆಪ್ಟೆಂಬರ್ 10ರಂದು ಮುಂಜಾನೆ ಪರಿಶೀಲನೆ ನಡೆಸಿದರು. ಕೆರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಮಾತನಾಡಿ, ಪಟ್ಟಣಕ್ಕೆ ಸಂಬಂಧಿಸಿದಂತೆ ಪುರಸಭಾ ವ್ಯಾಪ್ತಿಯಲ್ಲಿ ಬರುವ ಒಳಚರಂಡಿ ನೀರನ್ನು ಹರಿಸ್ತಾ ಇದ್ದು, ಕೆರೆ ವ್ಯಾಪ್ತಿಯಲ್ಲಿ ಪುರಸಭೆಯಿಂದ ಒಳಚರಂಡಿಯ ಕಲುಷಿತ ನೀರನ್ನು ಶೇಖರಣೆ ಮಾಡಲು ದೊಡ್ಡ ಗಾತ್ರದ 2 ಟ್ಯಾಂಕ್ ನಿರ್ಮಿಸಲಾಗಿದೆ. ಮಳೆಗಾಲದಲ್ಲಿ ಟ್ಯಾಂಕ್ ಭರ್ತಿಯಾಗಿ ಕಲುಷಿತ ನೀರು ನೇರವಾಗಿ ಕೆರೆ ಸೇರ್ತಾ ಇದ್ದು, ಕೆರೆಗೆ ಕಲುಷಿತ ನೀರು ಹೋಗದಂತೆ ಸೂಕ್ತ ರೀತಿಯಲ್ಲಿ ಟ್ಯಾಂಕ್ ನಿರ್ಮಾಣ ಮಾಡಲು ನೀರು ಶೇಖರಣೆ ಮಾಡುವಂತಹ ಸ್ಥಳದಲ್ಲಿ ಸೂಕ್ತ ಭದ್ರತೆಯನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಕಲುಷಿತ ನೀರು ಕೆರೆಗೆ ಹೋಗದಂತೆ ತಡೆಯುವುದು ಹಾಗೂ ನೀರು ಶೇಖರಣೆ ಮಾಡುವಂತಹ ಗುಂಡಿಗಳಿಗೆ ಸೂಕ್ತ ಕಾಂಪೌಂಡ್ ವ್ಯವಸ್ಥೆಯನ್ನು ಕಲ್ಪಿಸುವ ಕೆಲಸ ಮಾಡ್ತೇವೆ. ಇನ್ನು ಕೆಲ ರೈತರು ಸಹ ಈ ನೀರನ್ನು ಬಳಕೆ ಮಾಡ್ತಾ ಇದ್ದು, ಯಾವುದೇ ಕಾರಣಕ್ಕೂ ಈ ನೀರನ್ನು ಬಳಕೆ ಮಾಡಿ ಬೆಳೆ ಬೆಳೆಯುವಂತಹ ರೈತರಿಗೆ ನೋಟಿಸ್ ನೀಡಲಾಗುತ್ತದೆ. ಅದೇ ರೀತಿ ಮುಂದುವರಿಸಿದಂತಹ ಸಂದರ್ಭದಲ್ಲಿ ಪ್ರಕರಣ ದಾಖಲಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಅಂತ ಸಹ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹೆಬ್ಬಟ್ಟ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಅನಂತ್ ಕುಮಾರ್, ಪುರಸಭಾ ನಾಮನಿರ್ದೇಶಕ ಸದಸ್ಯ ಹೇಮಂತ್, ಪುರಸಭಾ ಎಂಜಿನಿಯರ್ ಸೇರಿ ಪುರಸಭಾ ಸಿಬ್ಬಂದಿ ಹಾಜರಿದ್ದರು. ಈ ದಿವಸ ನಮ್ಮ ಶ್ರೀನಿವಾಸಪುರದ ಲ್ಯಾಂಡ್ಫಿಲ್ ಸೈಟ್ಗೆ ವೀಕ್ಷಣೆ ಇಟ್ಕೊಂಡಿದ್ವಿ. ಸಾರ್ವಜನಿಕರ ಕಂಡುಕೊರತೆಯಿಂದ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ ಆನಂದ್ ಹೆಬ್ಬಟ್ಟ ಈ ಕೆರೆ ಅಂಗಳ ಬಂದು ಹೆಬ್ಬಟ್ಟ ಗ್ರಾಮಕ್ಕೆ ಸೇರಿರೋದು, ಹೆಬ್ಬಟ್ಟ ಕೆರೆ ಅಂತ ಹೇಳ್ತಾ ಇರ್ತಾರೆ. ಈ ಲ್ಯಾಂಡ್ಫಿಲ್ ಸೈಟಲ್ಲಿ ಮಳೆಗಾಲದಿಂದ ಈ ನೀರು ನಾವೇನು ಪ್ಯೂರಿಫೈ ಮಾಡಿಬಿಡ್ತಾ ಇದ್ವಿ, ಅದೆಲ್ಲ ಕೆರೆಗೆ ಹೋಗಿ ಕೆರೆಯಲ್ಲೆಲ್ಲ ಕಂಟಾಮಿನೇಷನ್ ಜಾಸ್ತಿ ಆಗಿದೆ. ನಮಗೆ ಹಸುಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ತೊಳೆಯೋದಕ್ಕೆ ಅಲ್ಲೋದಾಗ ಭಾರಿ ಅನಾನುಕೂಲಗಳಾಗ್ತಾಯಿದೆ. ಅದು ಮುಂಚೆ ಫಿಲ್ಟ್ರೇಷನ್ ಪ್ಲ್ಯಾನ್ ಮಾಡಿರಿ ಅಂತ ಹೇಳಿ ಕಂಪ್ಲೇಂಟ್ ಬಂದಿತ್ತು. ಆ ವಿಚಾರವಾಗಿ ಇವತ್ತು ನಮ್ಮೇನು ಪರಿಸರ ಇಂಜಿನಿಯರು ನಾವೆಲ್ಲ ಇಲ್ಲಿ ಬಂದು ವೀಕ್ಷಣೆ ಮಾಡಿದಾಗ ಇದೆಲ್ಲ ಒಂಚೂರು ಹದಗೆಟ್ಟಿದೆ. ನಮ್ಮ KWSSB ಇಂಜಿನಿಯರ್ಸ್ಗೆ ಇವತ್ತು ಗಮನಕ್ಕೆ ತಂದಿದ್ದೀವಿ. ಇದೆಲ್ಲ ನಾಳಿದ್ದು ಇವತ್ತು ಅವ್ರದ್ದು ಲೋಕಾಯುಕ್ತ ಮೀಟಿಂಗ್ ಇದೆ, ನಾಳೆ ಬೆಳಗ್ಗೆ ಬಂದು ಇದನ್ನ ವೀಕ್ಷಣೆ ಮಾಡ್ತಾರೆ. ಇದಕ್ಕೇನು ಕಂಡುಕೊರತೆಗಳಿದೆ, ರಸ್ತೆ ಮತ್ತು ಆ ಟ್ಯಾಂಕ್ಗಳಿಗೆ ಫೆನ್ಸಿಂಗ್ ಇಲ್ಲ, ಯಾರಾದರೂ ಬಿದ್ದು ಬಿಡ್ಬೋದು. ಆಲ್ರೆಡಿ 2 ಸೂಸೈಡ್ ಅಟೆಂಪ್ಟ್ಸು ಆಗಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಫೆನ್ಸಿಂಗ್ ಮಾಡಿಸ್ಬೇಕು. ಅಲ್ಲಿಗೆ ಹೋಗೋದಕ್ಕೆ ಮಾರ್ಗ ಇಲ್ಲ ನೀಟಾಗಿ. ಆ ಮಾರ್ಗಕ್ಕೆ ಇವತ್ತು ಮುನ್ಸಿಪಲಿಂದ ಒಂದು ರಸ್ತೆ ಮಾರ್ಗ ಮಾಡೋದಕ್ಕೆ ಒಂದು DPR ಕರೀರಿ ಅಂತ ಹೇಳಿದ್ದೀನಿ. DPR ಕಾಲ್ ಮಾಡ್ತಾರೆ. ಅದೇನು ಅನಾನುಕೂಲ ಆಗಿದೆ ನಾಳೆ ಇಂಜಿನಿಯರ್ಸ್ ಬಂದಾಗ ಅವ್ರ ಜೊತೆ ಮಾತಾಡ್ಬಿಟ್ಟು ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತೀವಿ. ಸರ್, ಈಗ ವ್ಯವಸಾಯ ಮಾಡೋಕ್ಕೆ ಪೈಪ್ಸ್ ಎಲ್ಲ ಅಳವಡಿಸಿದ್ರೆ ಅದಕ್ಕೆ ಏನು ಮಾಡ್ತೀರಿ ಸರ್? ನೋಡಿ, ವ್ಯವಸಾಯ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅದು ಪ್ರಾವಿಷನ್ನೇ ಇಲ್ಲ. ಯಾರ್ಯಾರು ಹಾಕ್ಕೊಂಡಿದ್ದಾರೆ ಅದೆಲ್ಲ ಅನೈತಿಕವಾಗಿ ಹಾಕ್ಕೊಂಡಿದ್ದಾರೆ. ಅದಕ್ಕೆಲ್ಲ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಆಲ್ರೆಡಿ ನಮ್ಮ ಇಂಜಿನಿಯರ್ಗೂ ಮತ್ತು ನಮ್ಮ ಪೌರ ಕಾರ್ಮಿಕರ ಮೇಸ್ತ್ರಿಗೂ ಹೇಳಿದ್ದೀನಿ. ಅದು ಯಾರ್ಯಾರು ಇದ್ದಾರೆ ಐಡೆಂಟಿಫೈ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡಿ, ಮತ್ತು ಒಂದು FIR ರಿಜಿಸ್ಟರ್ ಮಾಡಿಸ್ಬಿಡಿ ಕ್ಲಿಯರಾಗಿ. ಮತ್ತು ಯಾರು 100% ಕಂಟಾಮಿನೇಷನ್ ಲೆವೆಲ್ಸ್ ಅಲ್ಲಿಂದನೇ ಆಗ್ತಾ ಇರೋದು. ಯಾವುದೇ ಅದು ಈ ನೀರನ್ನು ಯಾವುದೇ ಕಾರಣಕ್ಕೂ ವ್ಯವಸಾಯಕ್ಕೆ ಉಪಯೋಗಿಸಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೂ ನಮ್ಮ ರೈತರು ನೀರಿನ ಅಭಾವ, ಯಾವುದೋ ನೀರು ಬರಲಿ ಬಿಡೋ, ನಮ್ಗೇನು ಹೊಲ ಇದಾದರೆ ಸಾಕು, ಕ್ರಾಪ್ ಆದರೆ ಸಾಕು ಅಂತ ಕಾಯ್ತಾರೆ. ಬಟ್ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ರಿ, ಈ ನೀರಲ್ಲಿ ಕ್ರಾಪ್ ಬೆಳೆಯೋದು ತುಂಬ ಅನಾರೋಗ್ಯ. ಮಕ್ಕಳು ಎಲ್ಲದಕ್ಕೂ ಅದು ಮುಂದಿನ ಪೀಳಿಗೆಗೆ ಅದು ಅನುಭವಿಸುತ್ತೆ. ದಯವಿಟ್ಟು ಯಾರು ಈ ನೀರಲ್ಲಿ ಯಾವುದೋ ಈ ನಾವೇನು SWM UGD ವಾಟರ್ಸ್ ಇದು ಮಾಡ್ತೀವಿ, ಫಿಲ್ಟ್ರೇಷನ್ ಇಲ್ದಿರ ನೀವು ಕ್ರಾಪ್ಗೆಲ್ಲ ಯೂಸ್ ಮಾಡಿದ್ರೆ ಅಂದರೆ ಅನಾನುಕೂಲ ಆಗುತ್ತೆ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ.